ಸೊ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ. ಬಿಜೆಪಿ ದೇಶ ಒಡೆಯುವ ಕೆಲಸ ಮಾಡ್ತಾ ಇದೆ ಅಂತ ಟೀಕೆಯನ್ನ ಮಾಡಿದ್ದಾರೆ. ಇವರು ಜೈ ಶ್ರೀರಾಮ್ ಅಂತಾರೆ, ನಾವು ಜೈ ಸೀತಾರಾಮ್ ಅಂತೀವಿ. ಮೋದಿ ಇಲ್ಲ ಅಂದ್ರೆ ಬಿಜೆಪಿಯವರು ರಾಜಕೀಯವಾಗಿ ಅಶಕ್ತರು. ಬಿಜೆಪಿಯವರ ತಲೆ ಖಾಲಿ ಖಾಲಿ ಅಂತ ಸಿದ್ದರಾಮಯ್ಯನವರು ಕುಟುಕಿದ್ದಾರೆ. ರಾಮಾಯಣವನ್ನೂ ಓದಿಲ್ಲ, ಮಹಾಭಾರತವನ್ನೂ ಓದಿಲ್ಲ, ಜೈ ಸೀತಾರಾಮ್ ಅಂತ ಘೋಷಣೆ ಕೂಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬಿಜೆಪಿ ದೇಶ ಒಡೆಯುವ ಕೆಲಸ ಮಾಡ್ತಾ ಇದೆ ಅಂತ ಟೀಕೆಯನ್ನ ಮಾಡಿದ್ದಾರೆ. ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ಯಾವನ್ರಿ ಬುದ್ಧಿನೂ ಇಲ್ಲ, ತಲೆಯಲ್ಲಿ ಮಿದುಳಿಲ್ಲ. ಖಾಲಿ ಆಗಿರೋದು ಏನಪ್ಪ ಅಂದ್ರೆ ಮಿದುಳೇ ಇಲ್ಲ ಇವ್ರಿಗೆ, ತಲೆನೇ ಖಾಲಿ ಇವ್ರಿಗೆ, ತಲೆ ಖಾಲಿ ಇವ್ರಿಗೆ. ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ, ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ. ಸುಮ್ಮನೆ ಯಾರೋ ಹೇಳ್ತಾರೆ, ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಟ್ಸಿದ್ರು ದೇವಸ್ಥಾನ, ಅಲ್ಲೋ ಪೂಜೆ ಮಾಡ್ಬಿಟ್ಟು ಜೈ ಜೈ. ನಾನು ಕಟ್ಸಿದ್ದೀನಿ ದೇವಸ್ಥಾನನ, ಶ್ರೀರಾಮ ದೇವಸ್ಥಾನ ನಾನು ಕಟ್ಸಿದ್ದೀನಿ. ಮಾನ್ಯ ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ಯಾವನ್ರಿ ಬುದ್ಧಿನೂ ಇಲ್ಲ, ತಲೆಯಲ್ಲಿ ಮಿದುಳಿಲ್ಲ. ಖಾಲಿ ಆಗಿರೋದು ಏನಪ್ಪ ಅಂದ್ರೆ ಮಿದುಳೇ ಇಲ್ಲ ಇವ್ರಿಗೆ, ತಲೆನೇ ಖಾಲಿ ಇವ್ರಿಗೆ, ತಲೆ ಖಾಲಿ ಇವ್ರಿಗೆ. ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ, ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ. ಸುಮ್ಮನೆ ಯಾರೋ ಹೇಳ್ತಾರೆ, ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಟ್ಸಿದ್ರು ದೇವಸ್ಥಾನ, ಅಲ್ಲೋ ಪೂಜೆ ಮಾಡ್ಬಿಟ್ಟು ಜೈ ಜೈ. ನಾನು ಕಟ್ಸಿದ್ದೀನಿ ದೇವಸ್ಥಾನನ, ಶ್ರೀರಾಮ ದೇವಸ್ಥಾನ ನಾನು ಕಟ್ಸಿದ್ದೀನಿ. ಮಾನ್ಯ ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ಯಾವನ್ರಿ ಬುದ್ಧಿನೂ ಇಲ್ಲ, ತಲೆಯಲ್ಲಿ ಮಿದುಳಿಲ್ಲ. ಖಾಲಿ ಆಗಿರೋದು ಏನಪ್ಪ ಅಂದ್ರೆ ಮಿದುಳೇ ಇಲ್ಲ ಇವ್ರಿಗೆ, ತಲೆನೇ ಖಾಲಿ ಇವ್ರಿಗೆ, ತಲೆ ಖಾಲಿ ಇವ್ರಿಗೆ. ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ, ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ. ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ, ಬಿಜೆಪಿಯವರ ತಲೆ ಖಾಲಿ ಖಾಲಿ ಅಂತ ಹೇಳಿ. ಸೊ ಆ ಕಡೆಗೆ ಜೈ ಶ್ರೀರಾಮ್ ಅಂತ ಘೋಷಣೆ ಬಂದ್ರೆ, ಈ ಕಡೆಗೆ ಜೈ ಸೀತಾರಾಮ್ ಅಂತ ಹೇಳಿ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ. ಫೈನಲಿ ಕಾಂಗ್ರೆಸ್ನವರು ಜೈ ಸೀತಾರಾಮ್ ಅನ್ನುವಂಥ ಮಟ್ಟಕ್ಕಾದ್ರೂ ಬಂತು. ಇಲ್ಲಾಂದ್ರೆ ಆಂಜನೇಯ ಅವರು ಹೇಳ್ತಾ ಇದ್ರಿ, ಇಲ್ಲಿ ಶಾಸಕರು, ಮಾಜಿ ಶಾಸಕರು ಅವ್ರೇನು ಹೇಳ್ತಾ ಇದ್ರು ಅಂದ್ರೆ, ಸಿದ್ದರಾಮಯ್ಯನವ್ರ ಹೆಸರಲ್ಲೇ ರಾಮ ಇದ್ದಾರೆ, ನಾವೇ ಯಾಕೆ ಅಲ್ಲಿ ಹೋಗ್ಬೇಕು ಅಂತೆಲ್ಲ ಹೇಳಿದ್ರು. ಸೊ ಈಗ ಫೈನಲಿ ಜೈ ಸೀತಾರಾಮ್ ಅನ್ನೋದಾದ್ರೂ ಬಂತು. ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ರಾಜಭವನಕ್ಕೆ ಈಗ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಪಶ್ಚಿಮ ದ್ವಾರದ ಮೆಟ್ಟಿಲ ಮೇಲೆ ಕುಳಿತು ಧರಣಿಯನ್ನ ಮಾಡ್ತಾ ಇರೋದು. ಸರ್ಕಾರದ ವಿರುದ್ಧ ಪ್ಲೇ ಕಾರ್ಡ್ ಅನ್ನ ಪ್ರದರ್ಶಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೊ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರು ಈಗ ರಾಜಭವನಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪಶ್ಚಿಮ ದ್ವಾರದ ಮೆಟ್ಟಿಲ ಮೇಲೆ ಕುಳಿತುಕೊಂಡು ಧರಣಿಯನ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಅಲ್ಲಿದ್ದಾರೆ, ಅರಗದ್ ಜ್ಞಾನೇಂದ್ರ ಅವರಿದ್ದಾರೆ, ಇನ್ನುಳಿದಂಥ ಎಲ್ಲಾ ನಾಯಕರು ಸೇರ್ಕೊಂಡು ಇವತ್ತು ಶಾಸಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ನವರು ಕೂಡ ಅವರ ಜೊತೆಗೆ ನಿಂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕನ್ನಡಿಗರ ದ್ರೋಹಿಗಳು ಅಂತ ಕರಿಬೇಕಾಗುತ್ತೆ. ಮಾನ್ಯ ಅಧ್ಯಕ್ಷರೇ, ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಮ್ಗಿನ್ನ ಸ್ಫೂರ್ತಿ ಬರ್ತಿತ್ತು. ಕೇಳಬೇಕಾಗಿತ್ತು, ಅವ್ರಿಗೆ ಕೇಳಕ್ಕಾಗಲ್ವಲ್ಲ ಇದೆಲ್ಲ. ಈ ಅನ್ಯಾಯ ಆಗ್ಬಿಟ್ಟದಲ್ಲ, ಇದು ಕೇಳಕ್ಕಾಗಲ್ವಲ್ಲ, ಅದಕ್ಕೆ ನಾಟಕ ಆಡೋದು. ಮೊನ್ನೆ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ, ಇಬ್ಬರು ಹೊಟ್ಟೋದ್ರಲ್ಲ, ಹಿಡ್ಕೊಳಕ್ಕಾಗಲಿ ಹೋಯ್ತು ಬಿಜೆಪಿ ಅವ್ರ ಕೈನಲ್ಲಿ. ಅಡ್ಡ ಮತದಾನ ನಡೆದ್ಬಿಡ್ತಲ್ಲ, ಅದಕ್ಕೆ ಇದೇನ ಖ್ಯಾತಿ ತೆಗೆಯೋದು. ಬಿಜೆಪಿ ಅವರು ಇದಾರಲ್ಲ, ಮಾನ್ಯ ಸಭಾಪತಿಯವರೇ, ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳೇ ಅವ್ರ ಮನೆ ದೇವರು. ಸುಳ್ಳು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ ಅವರು. ಸರ್, ಯುಕೆಪಿ ರಾಷ್ಟ್ರೀಯ ಯೋಜನೆ ಮಾಡ್ತೇವೆ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಸುಳ್ಳೇ ಸುಳ್ಳೇ, ಬರೀ ಸುಳ್ಳೇ. ನರೇಂದ್ರ ಮೋದಿ ಆದಿಯಾಗಿ ಇಲ್ಲಿವರೆಗೂ ಬರೀ ಸುಳ್ಳೇ. ಸುಳ್ಳಿನ ಫ್ಯಾಕ್ಟ್ರಿ ಅದು. ಸುಳ್ಳಿನ ಫ್ಯಾಕ್ಟ್ರಿ ಮಾಡಕ್ ಕೊಡೋರು ಅನೇಕ ಜಿಲ್ಲೆಗಳು ಮಾಡ್ಬಿಟ್ಟವ್ರು. ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸುಳ್ಳನ್ನ, ಸುಳ್ಳೆ ಮ್ಯಾನುಫ್ಯಾಕ್ಚರ್ ಮಾಡೋದು.
ಮಾತೆತ್ತಿದ್ರೆ ಜೈ ಶ್ರೀರಾಮ್ ಅನ್ನೋದು. ನಾವೇನು ಶ್ರೀರಾಮನ ಭಕ್ತರಲ್ವೋ? ಜೈ ಶ್ರೀಮ ಅಲ್ಲ, ಜೈ ಸೀತಾರಾಮ್, ಜೈ ಸೀತಾರಾಮ್ ಅದು ಹೇಳ್ಬೇಕು. ಸೀತಾರಾಮ್ ಯಾಕೆ ಗೊತ್ತಾ? ನಮ್ದು ಎಂತ ಇದು ಜಂಟಿ ಕುಟುಂಬ. ಅದಕ್ಕೆ ಆ ಜಂಟಿ ಕುಟುಂಬ ಇರಲಿ ಅಂತೇಳಿ ಅವಿಭಕ್ತ ಕುಟುಂಬ. ನೀವು ನೋಡಿ ಎಲ್ಲಾ ಕಡೆ ಶ್ರೀರಾಮ ದೇವರ ದೇವಸ್ಥಾನಗಳಿದಾವಲ್ಲ, ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತೆ, ಆಂಜನೇಯ, ಈ 4 ಜನ ಇದ್ದಾರಲ್ಲ, ಇವರು ಬರೀ ಸೀತಾರಾಮ್ ಇಟ್ಕೊಬಿಟ್ಟವ್ರೆ. ಶ್ರೀರಾಮ್ ನಾವು ಶ್ರೀರಾಮ್, ನಮ್ಮ ಊರಿನಲ್ಲಿ 2 ರಾಮ ಮಂದಿರ ಕಟ್ಸಿದ್ದೀನಿ ನಾನು. 2 ರಾಮ ಮಂದಿರ. ನಾನು ಶ್ರೀರಾಮನ ಭಕ್ತ ಅಲ್ವಾ? ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ. ಗಂಡ ಹೆಂಡತಿರ್ನೇ ಬೇರೆ ಮಾಡ್ಬಿಡೋದು, ಇದು ಅಣ್ಣ ತಮ್ಮದಿರನ್ನೇ ಬೇರೆ ಮಾಡ್ಬಿಡೋದು. ರಾಮನು ಸೀತೆಯನ್ನು ಬೇರೆ ಮಾಡ್ಬಿಟ್ಟವ್ರೆ. ಈಗ ಶ್ರೀರಾಮ್ ನಾವು ಜೈ ಸೀತಾರಾಮ್. ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ರಲ್ಲ, ಆ ಸೀತಾರಾಮ್. ಇವರು ಬಿಜೆಪಿ ರಾಮ, ಗೋಡ್ಸೆ ರಾಮ. ಇದು ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್. ನಾವೇನೋ ವಿರುದ್ಧವಾಗಿದ್ದೀವಿ. ಇವರು ಯಾವತ್ತೂ ಕೂಡ ರಾಷ್ಟ್ರಭಕ್ತಿ ಇವ್ರದೇ ಇಲ್ಲ. ಇವರು ನಿಜ ಹೇಳಬೇಕು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು. ಐ ಮಸ್ಟ್ ಸೇ ದಿಸ್, ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು. ನಾಚಿಕೆ ಆಗಬೇಕು ಇವರು. ಇವತ್ತು ದೇಶ ವಿಭಜನೆ ಮಾಡಿದ್ರು ಅಂತಾರಲ್ಲ, ಅದು ಐತಿಹಾಸಿಕ ಅನಿವಾರ್ಯತೆ ಇತ್ತು. ಜಿನ್ನಾ ಅವರು ನಾವು ಬೇರೆ ಸಪರೇಟ್ ರಾಷ್ಟ್ರ ಕೊಡಿ ಅಂತ ಕೇಳಿದ್ರು. ಮೌಂಟ್ ಬ್ಯಾಟನ್ ಅವರು ಅವ್ರ ಮಾತು ಕೇಳ್ಕೊಂಡು ಮಾಡಿದ್ರು. ಬ್ರಿಟಿಷ್ನವರು ವಿ ಆರ್ ನಾಟ್ ಫಾರ್ ಪಾರ್ಟಿಷನ್. ಸಾವರ್ಕರ್ 2 ರಾಷ್ಟ್ರ ಆಗಬೇಕು ಅಂತ ಹೇಳಿದವರು. ಇವತ್ತು ಸಾವರ್ಕರ್ ಪೂಜೆ ಮಾಡ್ತಾರೆ. ಇವರು ಸಾವರ್ಕರ್ 2 ರಾಷ್ಟ್ರ ಆಗಬೇಕು ಅಂತ ಹೇಳಿದವರು. ಇವರು ಗೋಲ್ವಾಲ್ಕರ್ ಸಂವಿಧಾನದ ವಿರುದ್ಧ ಮಾತಾಡಿದವರು, ಸಾವರ್ಕರ್ ವಿರುದ್ಧ ಮಾತಾಡಿದವರು. ಯಾವತ್ತೂ ಕೂಡ ಎಡ್ಗೆ ವಾರ್ ಆಗಲಿ, ಗೋಲ್ವಾಲ್ಕರ್ ಆಗಲಿ, ಸಾವರ್ಕರ್ ಆಗಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ಇವರು. ಯಾರು ಒಬ್ರು ಭಾಗವಹಿಸಿದ್ರ? ಯಾರು ಒಬ್ರು ಪ್ರಾಣತ್ಯಾಗ ಮಾಡ್ಕೊಂಡಿದ್ದಾರ? ಹುತಾತ್ಮರಾಗಿದ್ದಾರ? ಒಬ್ರು ಹುತಾತ್ಮರಾಗಿದ್ದಾರ ಇವರು? ನೋಬಡಿ ಫ್ರಮ್ ಭಾರತೀಯ ಜನತಾ ಪಾರ್ಟಿ. ದೇಶಭಕ್ತಿ ನಮ್ಗೆ ಹೇಳ್ಕೊಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ಈಗ ದೇಶಭಕ್ತಿ ಪಾಠ ಹೇಳ್ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯನ್ನು ಕೊಂದಂತವರು, ನಾಥುರಾಮ್ ಗೋಡ್ಸೆನ ಪೂಜೆ ಮಾಡೋರು ಇವರು. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ರಾಷ್ಟ್ರಧ್ವಜದ ಬಗ್ಗೆ ಮಾತು. ಇವರು ಬಿಜಾಪುರದ ಇದರಲ್ಲಿ ಎಂತದು ಸಿಂದಗಿನಲ್ಲಿ ಯಾರು ಪಾಕಿಸ್ತಾನ ಧ್ವಜ ಆರಿಸಿದವ್ರು ನೀವು ನೋಡಿ. ಮಂಡ್ಯದಲ್ಲಿ ನಿನ್ನೆ ಅವ್ರು ನೋಡ್ಬೇಕು, ಚಳುವಳಿನ ನೋಡ್ಬೇಕು, ನೀವು ನೋಡ್ಬೇಕು. ನೋಡಿದ್ರೆ ನೋಡಿರ್ಬೇಕು ಅಂತ ಅನಿಸುತ್ತೆ ನಾನು. ಮಂಡ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ಕೂಗೋದು ಕಾರ್ಯಕರ್ತ, ಅವ್ನು ಬಾಯಿ ಮುಚ್ಕೊಳ್ಳೋದು ಇನ್ನೊಬ್ಬ ಕಾರ್ಯಕರ್ತ. ಇವ್ರಿಗೆ ಏನ್ರಿ ಇದು ನಾಟಕನ? ಏನೋ ಇದು. ಮಂಡ್ಯದಲ್ಲಿ ಪ್ರತಿಭಟನೆ, ಒಬ್ಬ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋದು, ಇನ್ನೊಬ್ಬ ಮೇಲ್ಗಡೆ ನಿಂತ್ಕೊಂಡು ಅವನು ನಿಂತ್ಕೊಂಡಿರೋನು ಬಾಯಿ ಮುಚ್ಕೊಳ್ಳೋದು. ವಾಟ್ ಇಸ್ ದಿಸ್? ನಾವು ರಾಷ್ಟ್ರಭಕ್ತರು,
ದೇಶಭಕ್ತರು, ಈ ದೇಶವನ್ನ ಪ್ರೀತಿಸ್ತಕ್ಕಂಥವ್ರು, ಈ ದೇಶದ ಜನರನ್ನ ಪ್ರೀತಿಸ್ತಕ್ಕಂಥವ್ರು, ಎಲ್ಲ ಧರ್ಮದ ಜನರನ್ನ, ಎಲ್ಲ ಜನರನ್ನ ಪ್ರೀತಿಸ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಇವ್ರ ತರ ಗಡ್ಡ ಬಿಟ್ಟಿರೋರು ಬರಬೇಡಿ, ಬುರ್ಕಾ ಹಾಕೊಂಡಿರೋರು ಬರಬೇಡಿ, ಟೋಪಿ ಹಾಕೊಂಡಿರೋರು ಬರಬೇಡಿ. ಮಾತಾಡ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇದೇನಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ಸರ್ ಡೋಗಿ ಬಾಬಾ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಚ್ಚೇ ದಿನ ಯಾವ ದಿನ ಬಂತು? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು, ಗ್ಯಾಸ್ ಬೆಲೆ ಏರಿಸಿದ್ರು, ಗೊಬ್ಬರದ ಬೆಲೆ ಏರಿಸಿದ್ರು. ಅದಕ್ಕೆ ನಾವು ಗ್ಯಾರಂಟಿಗಳು ಕೊಡಕ್ ಶುರು ಮಾಡಿದ್ದು. ಯಾಕಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು ಅಂತ, ಕೊಳ್ಳ ಶಕ್ತಿ ಜಾಸ್ತಿ ಆಗಬೇಕು. ಬಡವರಿಗೆ ನಿರುದ್ಯೋಗದಿಂದ, ಬೆಲೆ ಏರಿಕೆಯಿಂದ ಜನ ದುಡ್ಡಿಲ್ಲ ಅವ್ರ ಹತ್ರ, ಅವ್ರಿಗೋಸ್ಕರ ದುಡ್ಡು ಕೊಡ್ತಾ ಇದ್ದೀವಿ. ಪ್ರತಿ ಕುಟುಂಬಕ್ಕೆ 4,000 ರಿಂದ 5,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಸುಮಾರು 1,20,00,000 ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. 1,20,00,000 ಕುಟುಂಬಗಳಿಗೆ ಸುಮಾರು 4.25 ಕೋಟಿಗೂ ಹೆಚ್ಚು ಜನರಿಗೆ ಕೊಡ್ತಾ ಇದ್ದೀವಿ. ದಟ್ ಇಸ್ ವೈ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು ಹೊರಗಡೆ ಬರ್ತಾ ಇದ್ದಾರೆ, ಮಧ್ಯಮ ವರ್ಗಕ್ಕೆ ಸೇರ್ತಾ ಇದ್ದಾರೆ. ಇವರು ಯಾವತ್ತಾರು ಮಾಡಿದಾರ? ಈಗ ಕಾಪಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಹರಿಯಾಣದ ಚೀಫ್ ಮಿನಿಸ್ಟರ್ ಯಾರೋ ಮಾಡಿದ್ದಾರೆ ಈಗ ಕಾಪಿ, ಮಧ್ಯಪ್ರದೇಶ ಚೀಫ್ ಮಿನಿಸ್ಟರ್ ಕಾಪಿ ಮಾಡಿದ್ರು. ಈಗ ಮೋದಿ ಗ್ಯಾರಂಟಿ. ಇದೇ ಮೋದಿಯವರು ನಾವು ಗ್ಯಾರಂಟಿಯನ್ನ ಘೋಷಣೆ ಮಾಡಿದಾಗ ಏನಂತ ಹೇಳಿದ್ರು ಗೊತ್ತಾ? ರಾಜಸ್ಥಾನದಲ್ಲಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ದಿವಾಳಿ ಆಯ್ತಾ? ಜಾರಿ ಮಾಡಾಯ್ತು, ಮುಂದಿನ ವರ್ಷಕ್ಕೆ ದುಡ್ಡು ಕೊಟ್ಟಾಯ್ತು, ದಿವಾಳಿ ಆಗಿದೆಯಾ? 1,20,000 ಕೋಟಿ ಗ್ಯಾರಂಟಿಗಳನ್ನು ಸೇರಿ ಮುಂದಿನ ವರ್ಷದ ಬಜೆಟ್ನಲ್ಲಿ 1,20,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಇಟ್ಟಿದ್ದೀವಿ. 1,20,000 ಕೋಟಿ. ಮಾನ್ಯ ಅಧ್ಯಕ್ಷರೇ, ಈ ಮೋದಿ ಗ್ಯಾರಂಟಿನಲ್ಲಿ ಕರ್ನಾಟಕದ ಪಾಲೂ ಇದೆ, ಅದನ್ನ ಹೇಳಲ್ಲ. ಸುಮಾರು 50 ರಿಂದ 65% ನಮ್ಮ ಪಾಲಿದೆ ಮೋದಿ ಗ್ಯಾರಂಟಿ ಯೋಜನೆಯಲ್ಲಿ. ಸೊ ಅಲ್ಲಿ ಮೋದಿ ಅವರನ್ನ ಪೂರ್ತಿಯಾಗಿ ಹರಿಹಾಯ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಗ್ಯಾರಂಟಿಗಳ ವಿಚಾರದಲ್ಲಿ ಮೋದಿ ಅವರು ಏನು ಮಾತನಾಡಿದ್ರು ಅನ್ನುವಂಥ ವಿಚಾರವನ್ನು ಎತ್ತಾ ಇದ್ದಾರೆ. ಎಲ್ಲವನ್ನ ಕೂಡ ಟೀಕೆಯ ರೂಪದಲ್ಲಿದ್ದಾರೆ. ಬಟ್ ಎದುರಾಳಿಗಳು ಅಲ್ಲಿ ಯಾರು ಕೂಡ ಇಲ್ಲ. ಇದಕ್ಕೆ ಉತ್ತರವನ್ನು ಕೊಡೋಕೆ ಬಿಜೆಪಿಯವರು ಇರಬೇಕಾಗಿತ್ತು, ಒಳಗಡೆಗೆ ಅವರಿಲ್ಲ.